ಪಿಟಿಷನ್ನ ವಿಚಾರಣೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಂಟಿನ್ಯೂಸ್ ಫಾಲೋ ಅಪ್. ಇವತ್ತು ಮುಖ್ಯಮಂತ್ರಿಗಳು ಸಲ್ಲಿಸಿರುವ ರಿಟ್ ಅರ್ಜಿ, ಯಾವಾಗ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನ ನೀಡಿದ್ರು, ತಕ್ಷಣಕ್ಕೆ ಮುಖ್ಯಮಂತ್ರಿಗಳು ಅದರ ವಿರುದ್ಧವಾಗಿ ರಿಟ್ ಪಿಟಿಷನ್ನ ಸಲ್ಲಿಕೆ ಮಾಡಿದ್ರು. ಅದರ ವಿಚಾರಣೆ ಇದೀಗ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಘಟಾನುಘಟಿ ವಕೀಲರೇ ವಾದ ಮಂಡನೆಗಿಳಿದಿದ್ದಾರೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ಇವತ್ತು ವಾದವನ್ನು ಮಂಡಿಸಿದ್ರು. ಸ್ನೇಹಮಯಿ ಕೃಷ್ಣ ಪರ ಮಣೀಂದರ್ ಸಿಂಗ್ ವಾದ ಮಂಡಿಸಿದ್ರು. ಪ್ರದೀಪ್ ಕುಮಾರ್ ದೂರುದಾರರು, ಅವರ ಪರ ಪ್ರಭುಲಿಂಗ ನಾವದಗಿ ಅವರು ವಾದ ಮಂಡನೆ ಮಾಡಿದ್ರು. ಟಿ.ಜೆ. ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ವಾದ ಮಂಡನೆ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನು ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ವಕೀಲರು. ಅದರಲ್ಲೂ ಈ ಮಧ್ಯಾಹ್ನದ ಭೋಜನ ವಿರಾಮ ನಂತರದಲ್ಲಿ ಆರ್ಗ್ಯುಮೆಂಟ್ ಪ್ರಾರಂಭ ಆದಾಗ ನೇರವಾಗಿ ನ್ಯಾಯಮೂರ್ತಿಗಳು ಕೇಳಿದ ಪ್ರಶ್ನೆ ನೋಡಿ, ನೀವು ಇಷ್ಟು ಜನ ಆರ್ಗ್ಯುಮೆಂಟ್ ಮಾಡೋ ಸಂದರ್ಭದಲ್ಲಿ ಕೇವಲ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಬಗ್ಗೆನೇ ಮಾಹಿತಿಯನ್ನು ಹಂಚ್ಕೊಳ್ತಿದ್ದೀರಿ. ಅದರ ಪರ ವಿರೋಧವೇ ಆರ್ಗ್ಯುಮೆಂಟ್ ನಡೀತಾ ಇದೆ. ಆದರೆ ಮುಖ್ಯಮಂತ್ರಿಗಳ ಪಾತ್ರ ಏನು ಇದರಲ್ಲಿ, ಇದ್ರ ಬಗ್ಗೆ ಯಾರೂ ಗಮನಕ್ಕೆ ತಂದಿಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದಾದ ನಂತರದಲ್ಲಿ ಪ್ರಭುಲಿಂಗ ನಾವದಗಿ ಅವರು, ರಂಗನಾಥ್ ರೆಡ್ಡಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪಾತ್ರ ಯಾವ ರೀತಿ ಇದೆ ಇದರಲ್ಲಿ ಅನ್ನೋದರ ಬಗ್ಗೆ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕೃಷಿ ಭೂಮಿಯಲ್ಲಿ ಸೈಟ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಚರ್ಚೆ ಆಗ್ತಾ ಇದೆ. ನ್ಯಾಯಮೂರ್ತಿಗಳು ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ, ಕೃಷಿ ಭೂಮಿಯಲ್ಲಿ ಸೈಟ್ ಮಾಡಿದ್ದಾರಾ ಅಂತ. ವಕೀಲರಾದ ರವಿವರ್ಮ ಕುಮಾರ್ ಅವರು ಹೌದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಹಾಗಾದರೆ ಇದು ಮೂಢ ತಪ್ಪಲ್ವಾ, ಕೃಷಿ ಭೂಮಿಯಲ್ಲಿ ಸೈಟ್ ಮಾಡಿದ್ದಾರೆ ಅಂದ್ರೆ ಇದು ಮೂಢ ತಪ್ಪಲ್ವಾ ಅಂತ ಹೇಳಿ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಸಾವಿರದ 1998 2004ರಲ್ಲಿ ಸಿದ್ದರಾಮಯ್ಯನವರು DCM ಆಗಿದ್ರು. 2014ರಲ್ಲೂ ಪ್ರಭಾವಿ ಸ್ಥಾನದಲ್ಲಿದ್ದರು ಸಿದ್ದರಾಮಯ್ಯನವರು. ಅರ್ಜಿದಾರರು CM ಅಥವಾ DCM ಆಗೇ ಇದ್ರು, ರಿಟ್ ಅರ್ಜಿಯನ್ನು ಹಾಕಿರುವವರು. ಈಗಂತ ಕಂಪೇರ್ ಮಾಡ್ತಿದ್ದೀರಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳಿದ್ದಾರೆ. ಹೌದು, ಅದನ್ನು ಆಮೇಲೆ ವಿವರವಾಗಿ ನಾನು ಹೇಳ್ತೇನೆ, ಯಾಕೆ ನಾವು ಕಂಪೇರ್ ಮಾಡ್ತಿದ್ದೀವಿ ಅನ್ನೋದನ್ನು ವಿವರವಾಗಿ ಹೇಳ್ತೇನೆ. ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ತಾವು ಕೇಳಿದ್ರೆ, ಹಾಗಾಗಿ ಈ ಆರ್ಗ್ಯುಮೆಂಟ್ ಅಂತ ಹೇಳಿ ಹೇಳ್ತಿದ್ದಾರೆ. 1998 ಅಂತಂದರೆ ಡಿನೋಟಿಫೈ ಆದ ಸಂದರ್ಭ ಅದು. ಆವಾಗ ಉಪಮುಖ್ಯಮಂತ್ರಿಗಳಾಗಿದ್ದರು. ಹಾಗೆ 2004ರಲ್ಲಿ ಬಾಮೈದ ಸೈಟನ್ನು ಖರೀದಿ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ DCM ಆಗಿದ್ದರು. ಇನ್ನು ಕಾಂಪನ್ಸೇಷನ್ ಕೇಳಿದ ಸಂದರ್ಭ 2014, ಆವಾಗ CM ಆಗಿದ್ದರು ಸಿದ್ದರಾಮಯ್ಯನವರು ಅಂತ ಹೇಳಿದ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೇವಲ ಅವರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿದ್ರು ಅಂತ ಮಾತ್ರಕ್ಕೆ ನೀವು ಅದನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ಕಂಪೇರ್ ಮಾಡಿ ಮಾತನಾಡ್ತಿದ್ದೀರಾ ಅನ್ನೋ ಮರುಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಇದೀಗ ರಂಗನಾಥ್ ರೆಡ್ಡಿ ಅವರು ಕೌಂಟರ್ ಆರ್ಗ್ಯುಮೆಂಟನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ಬೆಳಗ್ಗಿನಿಂದ ಆದ ಬೆಳವಣಿಗೆಯನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋದಾದರೆ, ಮುಖ್ಯಮಂತ್ರಿಗಳ ಪರವಾಗಿ ಆಲ್ರೆಡಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದರು. ಹಾಗೆ ಕಳೆದ ಗುರುವಾರ ಕೂಡ ಅದರ ಮುಂದುವರೆದ ಭಾಗವನ್ನು ನಾವು ಗಮನಿಸಿದ್ವಿ. ಕಳೆದ ಗುರುವಾರಕ್ಕೆ ವಾದ ಮಂಡನೆಯನ್ನು ಸಂಪೂರ್ಣಗೊಳಿಸಿದ್ರು. ಅದಾದ ನಂತರ ರವಿವರ್ಮ ಕುಮಾರ್ ಅವರು ಇವತ್ತು ವಾದ ಮಂಡನೆ ಆಯಿತು. ತುಷಾರ್ ಮೆಹ್ತಾ ಅವರ ವಾದ ಮಂಡನೆ ಆಯಿತು. ಹಾಗೆ ಮಣೀಂದರ್ ಸಿಂಗ್ ಅವರ ವಾದ ಮಂಡನೆ, ಪ್ರಭುಲಿಂಗ ನಾವದಗಿ ಅವರ ವಾದ ಮಂಡನೆ ಆಯಿತು. ಇದೀಗ ರಂಗನಾಥ್ ರೆಡ್ಡಿ ಅವರ ಆರ್ಗ್ಯುಮೆಂಟ್ನ ಹೈಲೈಟ್ಸನ್ನು ಗಮನಿಸ್ತಾ ಇದ್ದೀರಿ. ಅಸ್ತಿತ್ವ ಇಲ್ಲದ ಜಮೀನಿಗೆ ಸೇಲ್ ಡೀಡ್ ಆಗಿದೆ, ಇಲ್ಲಿ ನಂತರ ಗಿಫ್ಟ್ ಡೀಡ್ ಆಗಿದೆ. ರಂಗನಾಥ್ ರೆಡ್ಡಿ ಅವರ ಆರ್ಗ್ಯುಮೆಂಟ್ ಇದೆ. ನಂತರ ಪರಿಹಾರವಾಗಿ ಸೈಟ್ಗಳು ಸಿಗ್ತಾ ಇದೆ. ಅಸ್ತಿತ್ವದಲ್ಲಿ ಇಲ್ಲದ ಜಮೀನು ಅಂತಂದರೆ ಈ ಕೆಸರೆ ಗ್ರಾಮದ 3.16 ಎಕರೆ ಭೂಮಿ ಏನಿದೆ, ಅದು ಆಲ್ರೆಡಿ 1998ರಲ್ಲೇ ಮೂಡ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ. ಅದು ಕೃಷಿ ಭೂಮಿಯಾಗಿ ಜಮೀನಾಗಿ ಉಳಿದಿಲ್ಲ. ಅಲ್ಲಿ ಸೈಟ್ ಮಾಡಿ 2001ರಿಂದ 2004ನೇ ಇಸ್ವಿಯಲ್ಲೇ ಹಂಚಿಕೆ ಕೂಡ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಕೃಷಿ ಭೂಮಿ ಜಮೀನು ಇಲ್ಲವೇ ಇಲ್ಲ. ಇಲ್ಲದ ಜಮೀನಿಗೆ ಸೇಲ್ ಡೀಡ್ ಆಗುತ್ತೆ 2004ರಲ್ಲಿ ಸಿದ್ದರಾಮಯ್ಯನವರ ಬಾಮೈದನ ಹೆಸರಿಗೆ. ಅದಾದ ನಂತರದಲ್ಲಿ 2010ರಲ್ಲಿ ಗಿಫ್ಟ್ ಡೀಡ್ ಕೂಡ ಆಗುತ್ತೆ ಪಾರ್ವತಮ್ಮನವರ ಹೆಸರಿಗೆ. ಜಮೀನೇ ಇಲ್ಲ,
ಇಲ್ಲದೇ ಇರೋ ಜಮೀನಿಗೇನೆ ಗಿಫ್ಟ್ ಡೀಡು. ಅದಾದ ನಂತರದಲ್ಲಿ 2014ರಲ್ಲಿ ಆ ಇಲ್ಲದ ಜಮೀನಿಗೇನೆ ಪರಿಹಾರವನ್ನು ಕೂಡ ಕೇಳಿದ್ದಾರೆ. ಪರಿಹಾರವಾಗಿ 14 ಸೈಟ್ಗಳನ್ನು ನೀಡಲಾಗಿದೆ. ಇದೆಲ್ಲವೂ ಕೂಡ ಆಲ್ರೆಡಿ ಮೂಡ ಸ್ವಾಧೀನಪಡಿಸಿಕೊಂಡಿರುವ ಜಾಗಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಬೆಳವಣಿಗೆ. ಅಲ್ಲಿ ಕೃಷಿ ಜಮೀನೇ ಇಲ್ಲ. ಇಲ್ಲದ ಕೃಷಿ ಜಮೀನಿಗೇನೆ ಇಲ್ಲಿ ಪರಿಹಾರವನ್ನ ಕೇಳಲಾಗಿದೆ. ಇಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಬಳಕೆಯಾಗಿದ್ರಿಂದಲೇ 14 ಸೈಟ್ಗಳ ಪರಿಹಾರ ಲಭ್ಯವಾಗಿದೆ ಅನ್ನೋದು ರಂಗನಾಥ್ ರೆಡ್ಡಿ ಅವರ ವಾದ. ಜೆ ಅಬ್ರಹಾಂ ಪರವಾಗಿ ವಾದ ಮಂಡನೆಗಿಳಿದಿದ್ದಾರೆ ರಂಗನಾಥ್ ರೆಡ್ಡಿ ಅವರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ನ್ಯಾಯಮೂರ್ತಿಗಳು. ಇಲ್ಲದ ಜಮೀನಿಗೆ ಪರಿಹಾರವನ್ನ ಕೊಡಿಸುವಲ್ಲಿ ಸಿದ್ದರಾಮಯ್ಯನವರ ಅಧಿಕಾರ ಪ್ರಭಾವ ಬಳಕೆ ಆಗಿದೆ ಅನ್ನೋದು ರಂಗನಾಥ್ ರೆಡ್ಡಿ ಅವರ ವಾದದ ಸಾರಾಂಶ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಮುಂದೆ ಇದೀಗ ಟಿ.ಜೆ. ಅಬ್ರಹಾಂ ದೂರುದಾರರ ಪರ ವಕೀಲರು ರಂಗನಾಥ್ ರೆಡ್ಡಿ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಈ ಹಿಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ದೂರುದಾರರ ಪರ ವಕೀಲರನ್ನ ಆಲಿಸ್ ಇನ್ ವಂಡರ್ಲ್ಯಾಂಡ್ ಅಂತ ಹೇಳಿ ಕಂಪೇರ್ ಮಾಡಿ ಮಾತನಾಡಿದ್ರು. ಅದಕ್ಕೆ ಅದೇ ಸಂದರ್ಭದಲ್ಲೇ ಅಬ್ಜೆಕ್ಷನ್ ಕೂಡ ಕ್ರಿಯೇಟ್ ಆಗಿತ್ತು. ಹೀಗೆಲ್ಲ ಕರೆಯೋ ಹಾಗಿಲ್ಲ, ವಕೀಲರನ್ನ ಈ ರೀತಿಯಾಗೆಲ್ಲ ಸಂಬೋಧನೆ ಮಾಡೋ ಹಾಗಿಲ್ಲ ಅಂತ ಹೇಳಿ ಆಕ್ಷೇಪ ವ್ಯಕ್ತಪಡಿಸಲಾಗಿತ್ತು. ಇದೀಗ ರಂಗನಾಥ್ ರೆಡ್ಡಿ ಅವರು ಅಭಿಷೇಕ್ ಮನು ಸಿಂಘ್ವಿ ಅವರೇ ಬಳಕೆ ಮಾಡಿದ ಪದವನ್ನೇ ಬಳಸಿಕೊಂಡು ಈ ರೀತಿ ಇಲ್ಲದ ಜಮೀನಿಗೆ ಸೇಲ್ ಡೀಡು, ಇಲ್ಲದ ಜಮೀನಿಗೆ ಗಿಫ್ಟ್ ಡೀಡು, ಇಲ್ಲದ ಜಮೀನಿಗೆ ಪರಿಹಾರ ಇದೆಲ್ಲವೂ ಕೂಡ ವಂಡರ್ಲ್ಯಾಂಡ್ನಲ್ಲಿ ಮಾತ್ರ ಆಗುತ್ತೆ ಅಂಥೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರಿಗೆ ತಿರುಗೇಟನ್ನು ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಕಂಟಿನ್ಯೂಸ್ ಕವರೇಜ್ನ ಭಾಗವಾಗಿ ಕೋರ್ಟ್ನಲ್ಲಿ ನಡೀತಾ ಇರುವ ವಾದ ಪ್ರತಿವಾದದ ಡೀಟೇಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಟಿ.ಜೆ. ಅಬ್ರಹಾಂ ಪರ ವಕೀಲರಾದ ರಂಗನಾಥ್ ರೆಡ್ಡಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಸಂದರ್ಭದಲ್ಲಿ ಬಳಸಿದ್ದ ಆಲಿಸ್ ಇನ್ ವಂಡರ್ಲ್ಯಾಂಡ್ ಪದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಇವತ್ತು ಸಲ್ಲಿಸಿದ್ದ ರಿಟ್ ಪಿಟಿಷನ್ನ ಅರ್ಜಿ ವಿಚಾರಣೆ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಂಟಿನ್ಯೂಸ್ ಫಾಲೋ ಅಪ್. ಇವತ್ತು ಮುಖ್ಯಮಂತ್ರಿಗಳು ಸಲ್ಲಿಸಿರುವ ರಿಟ್ ಅರ್ಜಿ ಯಾವಾಗ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅನುಮತಿಯನ್ನ ನೀಡಿದ್ರು, ತಕ್ಷಣಕ್ಕೆ ಮುಖ್ಯಮಂತ್ರಿಗಳು ಅದರ ವಿರುದ್ಧವಾಗಿ ರಿಟ್ ಪಿಟಿಷನ್ನ ಸಲ್ಲಿಕೆ ಮಾಡಿದ್ರು. ಅದರ ವಿಚಾರಣೆ ಇದೀಗ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಘಟಾನುಘಟಿ ವಕೀಲರೇ ವಾದ ಮಂಡನೆಗಿಳಿದಿದ್ದಾರೆ. ರಾಜ್ಯಪಾಲರ ಪರ ತುಷಾರ್ ಮೆಹ್ತಾ ಅವರು ಇವತ್ತು ವಾದವನ್ನು ಮಂಡಿಸಿದ್ರು. ಸ್ನೇಹಮಯಿ ಕೃಷ್ಣ ಪರ ಮಣೀಂದರ್ ಸಿಂಗ್ ವಾದ ಮಂಡಿಸಿದ್ರು. ಪ್ರದೀಪ್ ಕುಮಾರ್ ದೂರುದಾರರು ಅವರ ಪರ ಪ್ರಭುಲಿಂಗ್ ನಾವದಗಿ ಅವರು ವಾದ ಮಂಡನೆ ಮಾಡಿದ್ರು. ಟಿ.ಜೆ. ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ವಾದ ಮಂಡನೆ ಸಂದರ್ಭದಲ್ಲಿ ಅನೇಕ ಅಂಶಗಳನ್ನ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ವಕೀಲರು. ಅದರಲ್ಲೂ ಈ ಮಧ್ಯಾಹ್ನದ ಭೋಜನ ವಿರಾಮ ನಂತರದಲ್ಲಿ ಆರ್ಗ್ಯುಮೆಂಟ್ ಪ್ರಾರಂಭ ಆದಾಗ ನೇರವಾಗಿ ನ್ಯಾಯಮೂರ್ತಿಗಳು ಕೇಳಿದ ಪ್ರಶ್ನೆ ನೋಡಿ, ನೀವು ಇಷ್ಟು ಜನ ಆರ್ಗ್ಯುಮೆಂಟ್ ಮಾಡೋ ಸಂದರ್ಭದಲ್ಲಿ ಕೇವಲ 17A ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಬಗ್ಗೆನೇ ಮಾಹಿತಿಯನ್ನು ಹಂಚ್ಕೊಳ್ತಿದ್ದೀರಿ. ಅದರ ಪರ ವಿರೋಧವೇ ಆರ್ಗ್ಯುಮೆಂಟ್ ನಡೀತಾ ಇದೆ. ಆದರೆ ಮುಖ್ಯಮಂತ್ರಿಗಳ ಪಾತ್ರ ಏನು ಇದರಲ್ಲಿ, ಇದ್ರ ಬಗ್ಗೆ ಯಾರೂ ಗಮನಕ್ಕೆ ತಂದಿಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದಾದ ನಂತರದಲ್ಲಿ ಪ್ರಭುಲಿಂಗ್ ನಾವದಗಿ ಅವರು, ರಂಗನಾಥ್ ರೆಡ್ಡಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪಾತ್ರ ಯಾವ ರೀತಿ ಇದೆ ಇದರಲ್ಲಿ ಅನ್ನೋದರ ಬಗ್ಗೆ ಈಗ ವಾದ ಮಂಡನೆ ಮಾಡ್ತಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಕೃಷಿ ಭೂಮಿಯಲ್ಲಿ ಸೈಟ್ ಮಾಡಿದ್ದು ಯಾರು ಅನ್ನೋ ಪ್ರಶ್ನೆ ಚರ್ಚೆ ಆಗ್ತಾ ಇದೆ. ನ್ಯಾಯಮೂರ್ತಿಗಳು ವಕೀಲರಿಗೆ ಪ್ರಶ್ನೆ ಮಾಡಿದ್ದಾರೆ, ಕೃಷಿ ಭೂಮಿಯಲ್ಲಿ ಸೈಟ್ ಮಾಡಿದ್ದಾರಾ ಅಂತ.
ವಕೀಲರಾದ ರವಿವರ್ಮ ಕುಮಾರ್ ಅವರು ಹೌದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಹಾಗಾದರೆ ಇದು ಮೂಢ ತಪ್ಪಲ್ವಾ? ಕೃಷಿ ಭೂಮಿಯಲ್ಲಿ ಸೈಟ್ ಮಾಡಿದ್ದಾರೆ ಅಂದ್ರೆ ಇದು ಮೂಢ ತಪ್ಪಲ್ವಾ ಅಂತ ಹೇಳಿ ಕೇಳಿದ್ದಾರೆ ನ್ಯಾಯಮೂರ್ತಿಗಳು. ಸಾವಿರದ 1998 2004ರಲ್ಲಿ ಸಿದ್ದರಾಮಯ್ಯನವರು DCM ಆಗಿದ್ರು. 2014ರಲ್ಲೂ ಪ್ರಭಾವಿ ಸ್ಥಾನದಲ್ಲಿದ್ದರು ಸಿದ್ದರಾಮಯ್ಯನವರು. ಅರ್ಜಿದಾರರು CM ಅಥವಾ DCM ಆಗೇ ಇದ್ರು, ರಿಟ್ ಅರ್ಜಿಯನ್ನು ಹಾಕಿರುವವರು. ಈಗಂತ ಕಂಪೇರ್ ಮಾಡ್ತಿದ್ದೀರಾ ಅಂತ ನ್ಯಾಯಮೂರ್ತಿಗಳು ಪ್ರಶ್ನೆ ಕೇಳಿದ್ದಾರೆ. ಹೌದು, ಅದನ್ನು ಆಮೇಲೆ ವಿವರವಾಗಿ ನಾನು ಹೇಳ್ತೇನೆ, ಯಾಕೆ ನಾವು ಕಂಪೇರ್ ಮಾಡ್ತಿದ್ದೀವಿ ಅನ್ನೋದನ್ನು ವಿವರವಾಗಿ ಹೇಳ್ತೇನೆ. ಮುಖ್ಯಮಂತ್ರಿಗಳ ಪಾತ್ರ ಏನು ಅಂತ ತಾವು ಕೇಳಿದ್ರೆ, ಹಾಗಾಗಿ ಈ ಆರ್ಗ್ಯುಮೆಂಟ್ ಅಂತ ಹೇಳಿ ಹೇಳ್ತಿದ್ದಾರೆ. 1998 ಅಂತಂದರೆ ಡಿನೋಟಿಫೈ ಆದ ಸಂದರ್ಭ ಅದು. ಆವಾಗ ಉಪಮುಖ್ಯಮಂತ್ರಿಗಳಾಗಿದ್ದರು. ಹಾಗೆ 2004ರಲ್ಲಿ ಬಾಮೈದ ಸೈಟನ್ನು ಖರೀದಿ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ DCM ಆಗಿದ್ದರು. ಇನ್ನು ಕಾಂಪನ್ಸೇಷನ್ ಕೇಳಿದ ಸಂದರ್ಭ 2014, ಆವಾಗ CM ಆಗಿದ್ದರು ಸಿದ್ದರಾಮಯ್ಯನವರು ಅಂತ ಹೇಳಿದ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೇವಲ ಅವರು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಆಗಿದ್ರು ಅಂದ ಮಾತ್ರಕ್ಕೆ ನೀವು ಅದನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ಕಂಪೇರ್ ಮಾಡಿ ಮಾತನಾಡ್ತಿದ್ದೀರಾ ಅನ್ನೋ ಮರುಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಇದೀಗ ರಂಗನಾಥ್ ರೆಡ್ಡಿ ಅವರು ಕೌಂಟರ್ ಆರ್ಗ್ಯುಮೆಂಟನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಇವತ್ತು ಬೆಳಗ್ಗಿನಿಂದ ಆದ ಬೆಳವಣಿಗೆಯನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋದಾದರೆ, ಮುಖ್ಯಮಂತ್ರಿಗಳ ಪರವಾಗಿ ಆಲ್ರೆಡಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದರು. ಹಾಗೆ ಕಳೆದ ಗುರುವಾರ ಕೂಡ ಅದರ ಮುಂದುವರೆದ ಭಾಗವನ್ನು ನಾವು ಗಮನಿಸಿದ್ವಿ. ಕಳೆದ ಗುರುವಾರಕ್ಕೆ ವಾದ ಮಂಡನೆಯನ್ನು ಸಂಪೂರ್ಣಗೊಳಿಸಿದ್ರು. ಅದಾದ ನಂತರ ರವಿವರ್ಮ ಕುಮಾರ್ ಅವರು ಇವತ್ತು ವಾದ ಮಂಡನೆ ಆಯಿತು. ತುಷಾರ್ ಮೆಹ್ತಾ ಅವರ ವಾದ ಮಂಡನೆ ಆಯಿತು. ಹಾಗೆ ಮಣೀಂದರ್ ಸಿಂಗ್ ಅವರ ವಾದ ಮಂಡನೆ, ಪ್ರಭುಲಿಂಗನಾವದಿಗೆ ಅವರ ವಾದ ಮಂಡನೆ ಆಯಿತು. ಇದೀಗ ರಂಗನಾಥ್ ರೆಡ್ಡಿ ಅವರ ಆರ್ಗ್ಯುಮೆಂಟ್ನ ಹೈಲೈಟ್ಸನ್ನು ಗಮನಿಸ್ತಾ ಇದ್ದೀರಿ. ಅಸ್ತಿತ್ವ ಇಲ್ಲದ ಜಮೀನಿಗೆ ಸೇಲ್ ಡೀಡ್ ಆಗಿದೆ, ಇಲ್ಲಿ ನಂತರ ಗಿಫ್ಟ್ ಡೀಡ್ ಆಗಿದೆ. ರಂಗನಾಥ್ ರೆಡ್ಡಿ ಅವರ ಆರ್ಗ್ಯುಮೆಂಟ್ ಇದು. ನಂತರ ಪರಿಹಾರವಾಗಿ ಸೈಟ್ಗಳು ಸಿಗ್ತಾ ಇದೆ. ಅಸ್ತಿತ್ವದಲ್ಲಿ ಇಲ್ಲದ ಜಮೀನು ಅಂತಂದರೆ ಈ ಕೆಸರೆ ಗ್ರಾಮದ 3.16 ಎಕರೆ ಭೂಮಿ ಏನಿದೆ ಅದು ಆಲ್ರೆಡಿ 1998ರಲ್ಲೇ ಮೂಢ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದೆ. ಅದು ಕೃಷಿ ಭೂಮಿಯಾಗಿ ಜಮೀನಾಗಿ ಉಳಿದಿಲ್ಲ. ಅಲ್ಲಿ ಸೈಟ್ ಮಾಡಿ 2001ರಿಂದ 2004ನೇ